ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರತೀಕ್ ಕಡ್ಕೋಳ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈಗ ನಾನು ಮಕ್ಕಳ ಹಬ್ಬಕ್ಕೆ 5ನೇ ತರಗತಿಯವರೆಗೆ ಯಕ್ಷಗಾನವನ್ನು ಕಲಿಸುತ್ತಿದ್ದ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿನಿಯಾದ ಅದಿತಿ ಅಕ್ಕಳಿಗೆ ಈ ಕೆಲಸದ ಕುರಿತು ಕೆಲವೊಂದು ಪ್ರಶ್ನೆಗಳನ್ನು ಕೇಳುತ್ತೇನೆ. ನಮ್ಮ ಶಾಲೆಯವರು ನಿಮಗೆ ಕರೆದಾಗ ನಿಮಗೆ ಹೇಗೆ ಅನಿಸಿತು? ಫಸ್ಟಿಗೆ ಕರೆದಾಗ ಎಕ್ಸೈಟೆಡ್ ಆದೆ. ಫಸ್ಟಿಗೆ ಬಂದು ಕಲಿಸಿ ಅಂತ ಹೇಳಿದಾಗ ಎಕ್ಸೈಟೆಡ್ ಆಗಿದ್ದು ಹೌದು. ಬಟ್ ಇಷ್ಟು ವರ್ಷ ಅಂತೂ ನಾನು ಯಾವತ್ತೂ ಯಾರಿಗೂ ಕಲಿಸಿರಲಿಲ್ಲ. ಅಂದರೆ ನಾನು ಕಲ್ತ್ಕೊಂಡಿದ್ದಷ್ಟೇ. ಸೊ ಅಷ್ಟೊಂದು ಧೈರ್ಯ ಏನಿರಲಿಲ್ಲ. ಹಾಗೆ ನನ್ನ ಗುರುಗಳಿಗೆ ಕೇಳಿದೆ ಕಲಿಸ್ಬೋದಾ ಅಂತ ಹೇಳಿ. ಸೊ ಅವ್ರು ಕಲಿಸು ಹೋಗಿ ಅಂತಂದರು. ಬಟ್ ಟೋಟಲ್ ಅವ್ರ ಗೈಡೆನ್ಸಿಂದನೇ ನಾನು ಕಲಿಸ್ತಾ ಇರೋದು. ಅವ್ರು ಏನೇನು ಕಲಿಸು ಅಂತ ಹೇಳಿದ್ರು ಅದನ್ನೇ ನಾನು ಕಲಿಸಿದ್ದು. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಮಕ್ಕಳು ನಿಮ್ಮನ್ನು ಹೇಗೆ ಒಪ್ಪಿಕೊಂಡರು? ಮಕ್ಕಳ ಮುಖ ನೋಡಿದರೆ ಮೋಸ್ಟ್ಲಿ ಖುಷಿಯಾಗಿದೆ ಅಂತ ಅನ್ಕೋತೀನಿ. ಅವರಿಗೆ ಕೇಳಬೇಕು ಅವ್ರಿಗೆ ಹೆಂಗೆ ಅನಿಸ್ತು ಅಂತ ಹೇಳಿ. ಬಟ್ ನನ್ನ ಪ್ರಕಾರ ಅಂದರೆ ನಾನು ಕಲಿಸಿದೆಲ್ಲ ನೀಟಾಗಿ ಕಲಿತು ಬೇಗ ಕಲಿತು ಆ್ಯಕ್ಚುಲಿ. ಸೊ ಇಷ್ಟನ್ನು ಎಷ್ಟು ಹೇಳ್ಕೊಟ್ಟಿದ್ದೀನಿ, ಇಷ್ಟು ಕಲಿಯೋದಕ್ಕೆ ಇಷ್ಟೇ ದಿನದಲ್ಲಿ ಅವ್ರು ಕಲ್ತಿದ್ದಾರೆ ಅಂದರೆ ನಿಜವಾಗ್ಲೂ ತುಂಬ ಬೇಗ ಕಲ್ತಿದ್ದಾರೆ ಅವರೆಲ್ಲ. ಸೊ ಮೋಸ್ಟ್ಲಿ ಖುಷಿಯಾಗಿದೆ ಅವರಿಗೆ ಯಕ್ಷಗಾನ ಕಲಿತು. ಯಾರಿಗೂ ಕೂಡ ಯಕ್ಷಗಾನ ಹೇಗಿರ್ತದೆ ಅಂತ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಅವ್ರಿಗೊಂದು ಹೊಸ ಎಕ್ಸ್ಪೀರಿಯನ್ಸು. ಸೊ ಚೆನ್ನಾಗಿ ಕಲ್ತಿದ್ದಾರೆ ಎಲ್ಲರೂ ಖುಷಿಯಿಂದ. ಮಕ್ಕಳೊಡನೆ ಇದ್ದು ನಿಮಗೆ ಹೇಗೆ ಅನಿಸ್ತು? ಸೊ ನಾನು ಕೂಡ ಈ ಸ್ಕೂಲಲ್ಲೇ ಓದಿದ್ದಲ್ಲ. ಸೊ ಹಾಗೆ ನನಗೆ ಹಳೆ ನೆನಪೆಲ್ಲ ಆಯಿತು. ಈ ಪ್ರಾಕ್ಟೀಸಲ್ಲಿ ಬರುವಾಗಲೇ ಫ್ರೂಟ್ ಸಲಾಡ್ ಕೂಡ ಮಾಡಿದರು ಮಧ್ಯದಲ್ಲಿ. ಸೊ ಅದನ್ನು ತಿಂದು ಅದು ಎಲ್ಲ ನೆನಪಾಯ್ತು ಮುಂಚಿಂದು. ಸೊ ಎಲ್ಲ ನೋಡಿ ಜಾಗ ಎಲ್ಲ ನೋಡಿ ನಾವು ಮಕ್ಕಳ ಹಬ್ಬ ಮಾಡುವಾಗ ನಾವೆಲ್ಲ ಹೇಗೆ ಮಾಡ್ತಿದ್ವಿ, ನಾವು ಯಾವ ಥರ ಪ್ರಿಪ್ರೇಷನ್ಸ್ ಎಲ್ಲ ಅದು ಕೂಡ ಎಲ್ಲ ನೆನಪಾಯಿತು. ಮಕ್ಳ ಜೊತೆನೂ ತುಂಬ ಅಂದರೆ ಮಕ್ಕಳು ಹೇಗಿರ್ಬೇಕು ಹಾಗಿದ್ದಾರೆ. ತುಂಬ ಗಲಾಟೆ ಮಾಡೋದು, ಸ್ವಲ್ಪ ಇವರನ್ನೆಲ್ಲ ಈ ಕಡೆ ತೊಗೊಂಡು ಬಂದು ಇಟ್ಕೊಂಡ್ರೆ ಈ ಕಡೆ ಅವ್ರು ಓಡೋಗಿರ್ತಾರೆ, ಮತ್ತು ಅವ್ರನ್ನ ಈ ಕಡೆ ಥರ ಇಟ್ಕೊಂಡ್ರೆ ಈ ಕಡೆ ಮತ್ತೆಲ್ಲ ಓಡೋಗಿರ್ತಾರೆ. ಸೊ ಹಾಗಾಗಿ ಅದು ಮಜಾ ಇತ್ತು ಕಲಿಸುವಾಗ. ಯಾವ್ಯಾವ ರೀತಿಯಲ್ಲಿ ಮಕ್ಕಳ ಜೊತೆ ನಾವು ಯಾವ ಥರ ಕಲಿಸ್ಬೇಕು, ಯಾವ ಥರ ಒಡನಾಟ ಇಟ್ಕೊಳ್ಬೇಕು ಅದೆಲ್ಲ ಗೊತ್ತಾಯ್ತು ಮಕ್ಕಳೊಟ್ಟಿಗೆ. ಈ ಚಟುವಟಿಕೆಯಿಂದ ನೀವು ಏನು ಕಲಿತೀರಿ? ನಾವು ಮುಂಚೆ ಹೇಳಿದಾಗೆ ನಾನು ಇಷ್ಟು ವರ್ಷ ತನಕ ಕಲ್ತ್ಕೊಂಡಿದ್ದಷ್ಟೇ. ನಾನು ಕಲ್ತಿದ್ದನ್ನು ಮತ್ತು ಬೇರೆಯವ್ರಿಗೆ ಯಾರೂ ಕಲಿಸಿಲ್ಲ. ಅಂದರೆ ಕಲಿಸಿಲ್ಲ ಅಂತಂದರೆ ನಮ್ಮ ಕ್ಲಾಸಲ್ಲೇ ಗುರುಗಳಿಲ್ಲದಿರೋ ಟೈಮಲ್ಲಿ ಅವಾಗೆಲ್ಲ ಜೂನಿಯರ್ಸಿಗೆ ಹೇಳ್ಕೊಟ್ಟಿದ್ದು ಮಾತ್ರ. ಆದರೆ ಈ ಥರ ಎಲ್ಲೂ ಹೊರಗಡೆ ಬಂದು ನಾನೇ ಶುರು ಮಾಡಿ, ಅಂದರೆ ಈ ಮಕ್ಕಳೆಲ್ಲ ಯಕ್ಷಗಾನ ಕಲ್ತಿಲ್ದಿರೋರಲ್ಲ. ಸೊ ನಾನೇ ಅವ್ರಿಗೆ ಶುರು ಮಾಡಿದ್ದೆ ಯಕ್ಷಗಾನ ಹೇಳ್ಕೊಡ್ಲಿಕ್ಕೆ. ಸೊ ನಿಜವಾಗ್ಲೂ ಒಂದು ಹೊಸ ಎಕ್ಸ್ಪೀರಿಯೆನ್ಸು. ಅಷ್ಟು ಚೆನ್ನಾಗಿ ಕಲಿಸಿದ್ದೀನಿ ಅಂತ ನಾನಂತೂ ಹೇಳೋದಿಲ್ಲ. ಇನ್ನೂ ತುಂಬ ಕಲೀಲಿಕ್ಕಿದೆ. ಹೇಗೆ ಕಲಿಸ್ಬೇಕು ಅನ್ನೋದ್ರಲ್ಲಿ ಕಲೀಲಿಕ್ಕಿದೆ. ಮಕ್ಕಳನ್ನು ಹೇಗೆ ಇದಕ್ಕೆ ಅಟೆನ್ಷನ್ ಅವ್ರದ್ದು ಇದ್ರ ಕಡೆ ತರಿಸ್ಬೇಕು ಹೇಳುವಾಗ. ಸೊ ಹೇಳ್ಕೊಡೋ ಟೈಮಲ್ಲಿ ಯಾವ ರೀತಿ ಅವ್ರಿಗೆ ಹೇಳ್ಕೊಡ್ಬೇಕು, ಯಾವ ಥರ ಹೇಳ್ಕೊಟ್ರೆ ಅವ್ರಿಗೆ ಬೇಗ ತಲೆಗೆ ಹೋಗ್ತದೆ, ಬೇಗ ಅರ್ಥ ಆಗ್ತದೆ. ಸೊ ಅದನ್ನೆಲ್ಲ ನಾನು ಪ್ರಯೋಗ ಮಾಡಿದ್ದೆ ಈ ಸತಿ. ಸೊ ಇನ್ನೂ ತುಂಬ ನಾನು ಕಲೀಲಿಕ್ಕಿದೆ, ಕಲಿಸೋದು ಹೇಗೆ ಅಂತ ಅದ್ರ ಬಗ್ಗೆ. ಸೊ ನಿಜವಾಗ್ಲೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ನಿಮ್ಮ ಈ ಮಾತುಗಳನ್ನು ಕೇಳಿ ಬಹಳ ಖುಷಿ ಆಯಿತು ಮತ್ತು ಹಲವು ವಿಷಯಗಳನ್ನು ನಾವು ಕೂಡ ಕಲಿತೆವು. ನಿಮ್ಮ ಈ ಸಮಯವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅರ್ಜುನ್ ಗೋಠೆ. ನಾನು 9ನೇ ತರಗತಿ ಒಳಗೆ ಓದಾಗತ್ತೀನಿ. ಇವತ್ತು ನಾನು 9 ಮತ್ತು 10ನೇ ತರಗತಿಯವರಿಗೆ ನಾಟಕ ಕಲಿಸುತ್ತಿದ್ದ ಗಾಯತ್ರಿ ಮೌಶಿ ಅವರಿಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತೀನಿ. ನಿಮಗೆ ನಮ್ಮ ಶಾಲೆ ಹೇಗೆ ಪರಿಚಯ? ನಾವು ಧಾರವಾಡಕ್ಕೆ ಬಂದು ಸುಮಾರು 15 ವರ್ಷ ಆಯಿತು. 15 ವರ್ಷದಲ್ಲಿ ಸಂಜೀವ್ ಸರು ಈ ಸ್ಕೂಲ್ ನಡೆಸ್ತಾರೆ ಅಂತ ಗೊತ್ತಿತ್ತು. ಹಾಗಾಗಿ ಸಂಜೀವ್ ಸರ್ ಕಡೆಯಿಂದ ಈ ಶಾಲೆ ಪರಿಚಯ ಆಯಿತು. ನಮ್ಮ ಶಾಲೆಯವರು ನಿಮಗೆ ಕರೆದಾಗ ನಿಮ್ಗೆ ಹೇಗೆ ಅನ್ನಿಸ್ತು? ಹೇಗನ್ನಿಸ್ತು ಅಂದರೆ ಖುಷಿ ಅನ್ನಿಸ್ತು. ಈ ಮಕ್ಕಳ ಜೊತೆಗೆ ಕೆಲಸ ಮಾಡ್ಬೋದೇನೋ, ನೋಡ್ಬೋದು ಹೆಂಗಿದ್ದಾರೆ ಮಕ್ಕಳು ಅನ್ನೋ ಒಂದು ಕುತೂಹಲ ಇತ್ತು. ಹಾಗಾಗಿ ಕರೆದಾಗ ಖುಷಿ ಅನ್ನಿಸ್ತು. ನಿಮಗೆ ನಮ್ಮ ಶಾಲೆ ವಾತಾವರಣ ಹೇಗೆ ಅನ್ನಿಸ್ತು? ಶಾಲೆ ವಾತಾವರಣ ತುಂಬಾ ಚೆನ್ನಾಗಿದೆ. ಇಲ್ಲಿ ಮರಗಿಡಗಳು, ಅದರೊಟ್ಟಿಗೆ ಶಾಲೆ ತುಂಬ ಚೆನ್ನಾಗಿದೆ. ಹಾಗಾಗಿ ಇಲ್ಲಿ ವಾತಾವರಣ ನೋಡಿನೇ ನಮ್ಮ ಮಕ್ಕಳನ್ನು ಇಲ್ಲೇ ತಂದು ಹಾಕಿರೋದು. ನಮ್ಮ ಶಾಲೆ ಮಕ್ಕಳು ನಿಮಗೆ ಹೇಗೆ ಒಪ್ಕೊಂಡ್ರು?
ಈ ಪ್ರಶ್ನೆನ ಮಕ್ಕಳನ್ನ ಕೇಳಿದ್ರೆ ಚೆನ್ನಾಗಿರುತ್ತೆ ಪುಟ್ಟ. ಅವ್ರು ಒಪ್ಕೊಂಡಿದ್ದಾರೆ ಅಂದ್ಕೊತೀನಿ. ನಾನು ತೀರಾ ಮಕ್ಕಳ ಜೊತೆ ಕೆಲಸ ಮಾಡಿದ್ದು ಕಡಿಮೆ, ಸ್ವಲ್ಪ ಸೀರಿಯಸ್ ಆಗಿ ವರ್ಕ್ ಮಾಡ್ತೀನಿ ನಾನು. ಹಂಗಾಗಿ ಸ್ವಲ್ಪ ಸ್ಟ್ರಿಕ್ಟಾಗಿ ಕೆಲಸ ಮಾಡ್ತೀನಿ. ಒಪ್ಕೊಂಡಿದ್ದಾರೆ ಅಂದ್ಕೊತೀನಿ, ಅವ್ರನ್ನೇ ಕೇಳಬೇಕು ಕ್ವಶನ್. ನಮ್ಮ ಶಾಲೆ ಮಕ್ಕಳ ಜೋಡಿ ಕೆಲಸ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತು? ಖುಷಿ, ಚೆನ್ನಾಗಿ ಮಾಡಿದ್ರು, ತುಂಬಾ ಖುಷಿ ಅನ್ನಿಸ್ತು. ನೀವು ನಮ್ಮ ಶಾಲೆ ಮಕ್ಕಳನ್ನ ಹೇಗೆ ಪ್ರಶಂಸಿಸುವಿರಿ? ಚೆನ್ನಾಗಿದ್ದಾರೆ. ಸ್ವಲ್ಪ ಕಿಲಾಡಿಗಳಿದ್ದಾರೆ, ಹೇಳಿದ್ದು ಕೇಳಿಸ್ಕೊಳ್ಳೋದಿಲ್ಲ, ಆದ್ರೂ ಪರವಾಗಿಲ್ಲ, ಚೆನ್ನಾಗಿದ್ದಾರೆ. ನೀವು ನಮ್ಮ ಜೊತೆ ಸಮಯವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಿಮಗೂ ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅದಿತಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು 1ನೇ 2ನೇ 6, 7 ತರಗತಿಗಳಿಗೆ ನಾಟಕ ಕಲಿಸುತ್ತಿರುವ ಲಾಲಣ್ಣ ಅವರಿಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳುತ್ತೇನೆ. ನಮಸ್ಕಾರ ಅಣ್ಣ. ನೀವು ಇಷ್ಟು ದಿನ ನಮ್ಮ ಶಾಲೆ ಒಳಗೆ ಶಿಕ್ಷಕರಾಗಿದ್ರಿ, ಈಗ ಮಕ್ಕಳ ಹಬ್ಬದ ತಯಾರಿ ಮಾಡಿಸಾತೀರಿ, ನಿಮ್ಮ ಅನುಭವ ಹೆಂಗದ? ಶಾಲೆ ಒಳಗೆ ದಿನಾಲು ನಾವು ಒಂದು ಸಮಯ ಇಟ್ಕೊಂಡು ಕೆಲಸ ಮಾಡ್ತೀವಿ, ಮತ್ತು ಒಂದು ವಿಷಯ ಇಟ್ಕೊಂಡು ಮಕ್ಕಳಿಗೆ ಆಟ ಆಡಿಸೋದು ಅಥವಾ ರಂಗಭೂಮಿಗೆ ಸಂಬಂಧಿಸಿದ ನಾಟಕದ ಚಟುವಟಿಕೆಗಳನ್ನು ಹಿಂಗೆ ಬೇರೆ ಬೇರೆ ಮಾಡಿಸ್ತಿರ್ತೀವಿ, ಮತ್ತು ಅದು ಕಡಿಮೆ ಸಮಯ ಇರ್ತದೆ. ಈಗ ನಮ್ಗೆ ಮಕ್ಕಳ ಹಬ್ಬ ಅಂದಗೂಟ್ಲೆ ಎಲ್ಲರೂ ಸೇರಿ ಒಂದು ಹಬ್ಬ ಮಾಡೋದಕ್ಕೆ ಬೇರೆ ಬೇರೆ ಚಟುವಟಿಕೆಗಳ ತಯಾರಿ ಮಾಡ್ಕೊಳ್ತೀವಲ್ಲ, ಹಾಗಾಗಿ ನನಗೆ ಈ ಸರಿ ಒಟ್ಟು 7-8ನೇ ತರಗತಿ ಮಕ್ಕಳು ಮತ್ತು 1-2ನೇ ವರ್ಷದ ತರಗತಿ ಮಕ್ಕಳನ್ನು ಕೊಟ್ಟರು. ಇಬ್ಬರಿಗೂ ಒಂದೊಂದು ನಾಟಕಗಳನ್ನು ತಗೊಂಡ್ವಿ. ಸ್ವಲ್ಪ ಶಾಲೆಯ ದಿನಗಳಿಗಿಂತ ಬಹಳಷ್ಟು ವಿಭಿನ್ನ ಆಗಿದೆ ಮತ್ತು ಸ್ವಲ್ಪ ಹೆಚ್ಚು ಸಮಯ ಮಕ್ಕಳ ಜೊತೆ ಕೊಡಲಿಕ್ಕೆ ಸಾಧ್ಯ ಆಗಿದೆ. ಮಕ್ಕಳ ಹಬ್ಬ ನಾಟಕ ಕಲಿಸೋ ಮುಂದೆ ಮಕ್ಕಳಲ್ಲಿ ಆದ ಬದಲಾವಣೆಗಳೇನು? ಬದಲಾವಣೆಗಳು ಅಂದ್ರೆ ಬಹಳಷ್ಟು ಪ್ರತಿದಿನ ಮಕ್ಕಳು ಬದಲಾಗ್ತಾನೇ ಇರ್ತಾರೆ, ಪ್ರತಿ ಕ್ಷಣವೂ ಅವರು ಬದಲಾಗ್ತಿರ್ತಾರೆ. ತುಂಬ ಚೂಟಿಯಾಗಿರೋ ಹುಡುಗ ಒಂದು ಸರಿ ಸುಮ್ಮನೆ ಕುಂತು ಬಿಡ್ಬೋದು, ಅಥವಾ ತೀರಾ ಸುಮ್ಮನೆ ಕುಂದಿರೋ ಹುಡುಗ ಚೂಟಿ ಆಗಬಹುದು. ಮಕ್ಕಳ ಹಬ್ಬದ ಈ ತಯಾರಿ ಒಳಗೆ ಮಕ್ಕಳು ಹೆಚ್ಚು ಈ ಪ್ರಾಯೋಗಿಕ ತರಗತಿಗಳಿಗೆ ಒಳಗಾಗಿರೋದ್ರಿಂದ ಅವ್ರಿಗೆ ಬಹಳಷ್ಟು ಇನ್ನೂ ಹೆಚ್ಚಿನ ಉತ್ಸಾಹ ಇರ್ತದೆ. ಮತ್ತು ಇಲ್ಲಿನ ಹಂಗಾಯಿತು. ಯಾಕಂದ್ರೆ ನಾವು 1-2ನೇ ತರಗತಿ ಮಕ್ಕಳಿಗೆ ಬಹಳಷ್ಟು ಸರಿ ಆಟ ಆಡಿಸ್ತಿದ್ವಿ, ಕೆಲವೊಂದು ಸರಿ ಕುತ್ಕೊಂಡು ಒಂದಿಷ್ಟು ಹಾಡು ಕಲಿಸೋದು, ಕತೆ ಹೇಳೋದು ಮಾಡ್ತಿದ್ವಿ. ಹೀಗಾಗಿ ಅವ್ರಿಗೆ ಆ ಕಡಿಮೆ ಸಮಯದೊಳಗೆ ಆಟ ಆಡೋಕ್ಕೆ ಸಾಕಾಗ್ತಿರ್ಲಿಲ್ಲ, ಬಟ್ ಕತೆ ಹೇಳುವಾಗ ಅವರು ಸುಮ್ಮನೆ ಕುಂದಿರ್ತಿದ್ರು. ಇಲ್ಲಿ ಪೂರ್ತಿನ ಅವ್ರನ್ನ ನಾವು ಚಟುವಟಿಕೆಗೆ ತೊಗೊಂಡು ಬಂದಾಗ ಸಂಪೂರ್ಣವಾಗಿ ಮಿಂಗಲ್ ಆಗ್ತಾರೆ. ಹೀಗಾಗಿ ಯಾವ ಹುಡುಗ ಸುಮ್ಮನೆ ಕುಂದಿರ್ತಿತ್ತು ಅದಕ್ಕೊಂದು ಸ್ಪೇಸ್ ಸಿಕ್ಕಂಗಾಯ್ತು, ಒಂದಿಷ್ಟು ಜಾಗ ತನ್ನನ್ನು ತಾನು ಹೆಚ್ಚು ಕೊಟ್ಕೊಳ್ಳಿಕ್ಕೆ, ಆಟ ಆಡಲಿಕ್ಕೆ ಬಹಳಷ್ಟು ಅವಕಾಶ ಸಿಕ್ಕಂಗಾಯ್ತು. ಅಂಥ ಒಂದು 2-3 ಮಕ್ಕಳು ಬಹಳಷ್ಟು ಇಲ್ಲಿ ತಮ್ಮನ್ನು ತಾವು ತೆರೆದುಕೊಂಡ್ರು. ಮತ್ತು ಇಲ್ಲಿ 1 ಮತ್ತು 2ನೇ ತರಗತಿ ಒಳಗೆ ಬಹಳಷ್ಟು ಹುಡುಗಿಯರಿಗೆ ಒಂದು ಹೊಸ ವಿಚಾರಗಳನ್ನ ಕಲ್ತ್ಕೊಳ್ಳಿಕ್ಕೆ ಸಿಕ್ತು. ಮಕ್ಕಳು ಎಷ್ಟು ಚಂದ ಮಾಡ್ತಾವೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಗಾಯತ್ರಿ ಚಂದ ಹಾಡ್ತಾಳೆ ಅಂತ ನಂಗೆ ಗೊತ್ತಿರಲಿಲ್ಲ 2ನೇ ಕ್ಲಾಸಿನ ಮಗು. ಮತ್ತು ಅದರೊಳಗೆ ಮತ್ತು ಬೇರೆ ಬೇರೆ ಮಕ್ಕಳಿದ್ದಾರೆ, ಅವರು ಸುಮ್ಮನೆ ಇರ್ತಾರೆ ಕ್ಲಾಸ್ ಒಳಗೆ. ನಾವು ಅವ್ರಿಗೆ ಗೊತ್ತಿರಲಿಲ್ಲ ನಮ್ಗೆ ಇವ್ರ ಕಡೆ ಇಷ್ಟೆಲ್ಲ ಒಂದಿಷ್ಟು ಕೆಪಾಸಿಟಿ ಅದಾವ, ಅವ್ರಿಗೊಂದು ಬೇರೆ ರೀತಿ ಶಕ್ತಿ ಇದೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಸ್ಯಾಂಟಾ ಕ್ಲಾಸ್ ಮಾಡೋ ಮಗು ಮೊದಲೆಲ್ಲ ಸುಮ್ಮನೆ ಕುಂತಿದ್ದಿಲ್ಲ. ಅವಳು ಎಲ್ಲ ಕ್ಲಾಸ್ನಾಗೂ ಅವಳು ಸುಮ್ಮನೆ ಕುಂತಿದ್ದಳು, ಆಟದೊಳಗೂ ಅವಳು ಹೆಚ್ಚು ಆ್ಯಕ್ಟಿವ್ ಆಗಿ ಭಾಗವಹಿಸೋದಿಲ್ಲ. ಆದರೆ ಅವಳು ಈ ಸರಿ ನಮ್ಮ ಇಡೀ ನಾಟಕ ಅಂತ ಏನಿದೆ, ನಾವು ಭಾರತೀಯ ಹಬ್ಬಗಳು ಅಂತ ಏನು ಮಾಡ್ಕೊಂಡಿದ್ದೀವಿ, ಆ ಭಾರತೀಯ ಹಬ್ಬಗಳು ಇಡೀ ಕತೆ ಗೊತ್ತದ ಅವಳಿಗೆ. ಅವಳು ಒಬ್ಬಳೇ ಇಡೀ ನಾಟಕದ ಕತೆಗಳನ್ನ ಹೇಳಬಲ್ಲಳು. ಸೊ ಹೀಗಾಗಿ ಆಯ್ತಾ ಸಾರಿ. ಸೊ 2ನೇ ಕ್ಲಾಸ್ನೊಳಗೆ ಗಾಯತ್ರಿಯನ್ನು ಹುಡುಗಿ ಭಾಳ ಚಂದ ಹಾಡ್ತಾಳು. ಇನ್ನೊಂದು ಮಗು ಅದ, ಅವಳ ಹೆಸರು ಸರಿಯಾಗಿ ನೆನಪು ಬರ್ತಿಲ್ಲ ನನಗೆ. ಅವಳು ಸ್ಯಾಂಟಾ ಕ್ಲಾಸ್ ಮಾತ್ರ ಮಾಡ್ಲಿಕ್ಕತ್ತಾಳ. ಆಕೆ ಎಲ್ಲ ಚಟುವಟಿಕೆಗಳೊಳಗೂ ಅಂದರೆ ದಿನನಿತ್ಯ ನಾವೇನು ತರಗತಿ ತೊಗೊಳ್ತಿದ್ವಿ ಆವಾಗ ಹೆಚ್ಚು ಮಕ್ಕಳ ಜೊತೆ ಮಿಂಗಲ್ಲಾಗಿ ಆಟ ಆಡ್ತಾ ಇರೋದು ಮತ್ತೊಂದು ಮಾಡ್ತಿರಲಿಲ್ಲ. ಆದರೆ ಖುಷಿಯಿಂದ ಇರ್ತಿದ್ಲು ಅಷ್ಟೇ. ಆಟದೊಳಗೆ ತೀರಾ ಕಡಿಮೆ ಭಾಗವಹಿಸ್ತಿದ್ಲು. ಮತ್ತು ಇನ್ನುಳಿದ ವಿಚಾರದಾಗ ಕ್ಲಾಸ್ಗಳೊಳಗೆ ಆಸಕ್ತಿ ತೋರಿಸ್ತಿದ್ಲು. ಹಾಡಂದ್ರೆ ಆಕೆಗೆ ಭಾರಿ ಇಷ್ಟ. ಈ ಸರಿ ಅವಳು ನಾಟಕಕ್ಕೆ ಒಂದು ಸರಿ ತೊಡ್ಕೊಂಡ್ಮ್ಯಾಗ ಕುಣಿಯೋದ್ರೊಳಗೆ, ಆಟ ಆಡೋದ್ರೊಳಗೆ ಮತ್ತು ನಾಟಕದ ಮಾತು ಹೇಳೋದ್ರೊಳಗೆ ಅವಳು ಭಾಳ ಚಂದ ಪರಿಣಿತಿ ಆಗ್ಯಾಳು. ಆಮೇಲೆ ಇಡೀ ನಾಟಕದ ಮಾತುಗಳನ್ನ ಹೇಳ್ತಾಳೆ ಅವಳು. ಬೇರೆ ಬೇರೆ ಮಕ್ಕಳ ಮಾತುಗಳನ್ನ ಹೇಳೋಷ್ಟು ಅವಳಿಗೆ ಒಂದು ಕೆಪಾಸಿಟಿ ಅಂತ ನಮಗೆ ಈ ಸರಿ ಗೊತ್ತಾಯ್ತು. ಹಂಗೆ 7-8ನೇ ಕ್ಲಾಸ್ನೊಳಗೆ ಒಂದಿಷ್ಟು ಮಕ್ಕಳು
ಉದಾಹರಣೆಗೆ ನಮ್ಮ ಕೃಷ್ಣ ಅಂತ 7ನೇ ಕ್ಲಾಸ್ ಒಳಗೆ ಒಬ್ಬ ಹುಡುಗ ಅದಾನು. ಅವ ಬಹಳಷ್ಟು ಸರಿ ಯಾವಾಗಲೂ ನಕ್ಕೊಂತಿರ್ತಾನೆ, ಅದು ಅವ್ನ ಗುಣ. ಅದು ಏನಾಗ್ತದೆ, ಎಷ್ಟು ನಗ್ತಾನಂದ್ರೆ ಇನ್ನೊಬ್ರಿಗೆ ಕಿರಿಕಿರಿ ಆಗೋಷ್ಟು, ಎಲ್ಲ ತರಗತಿಗೆ ಅದು ಕಿರಿಕಿರಿ ಆಗ್ತದೆ, ಇನ್ನೇನು ಕಲಿಕೆಗೆ ಅದು ಕಿರಿಕಿರಿ ಆಗ್ತಿರ್ತದೆ. ಆದರೆ ಈ ಸರಿ ಕೆಲವೊಂದು ಕಡೆ ನಾವು ಅವಂಗ ಇಲ್ಲ ಮತ್ತು ನಿಂಗೆ ಮಾಡೋದಾದ್ರೆ ಬೇಡ ಅಂತಂದು ಹೇಳಿದ್ರಿಂದ ಮತ್ತು ಸ್ವಲ್ಪ ಸೀರಿಯಸ್ ಆಗಿ ಇನ್ವಾಲ್ವ್ ಆಗೋದು, ಹಂಗೆ ಮಾಡ್ಕೊಳಕ್ಕೆ ಶುರು ಮಾಡ್ದೆ. ಆಮೇಲೆ ಮಕ್ಕಳ ಈ ಸರಿ ಹೊಸದಾಗಿ ಕ್ರಿಯೇಟಿವ್ ಆಗಿ ಏನಾರು ಮಾಡ್ಲಿಕ್ಕೆ ಒಂದಿಷ್ಟು ಐಡಿಯಾಗಳನ್ನ ಕೊಟ್ಟರು. ಅವ್ರನ್ನ ಇಟ್ಕೊಂಡು, ಅವ್ರ ಸಲಹೆಗಳನ್ನ ಇಟ್ಕೊಂಡು, ಅವ್ರ ವಿಚಾರಗಳನ್ನ ಇಟ್ಕೊಂಡು ನಾವು ಮಕ್ಕಳಿಗೆ ನಾಟಕ ಕಟ್ಟಿದ್ವಿ. ಹೀಗಾಗಿ ಅವ್ರ ಒಳಗಡೆ ಇರುವ ಸೃಜನಶೀಲತೆಯನ್ನು ತೆಗಿಯೋಕೆ ಮಕ್ಕಳ ಹಬ್ಬ ಭಾಳ ಅನುಕೂಲ. ಕಳೆದಂಥ ವರ್ಷದ ಮಕ್ಕಳ ಹಬ್ಬದೊಳಗೆ ಮತ್ತು ಈ ವರ್ಷದ ಮಕ್ಕಳ ಹಬ್ಬದೊಳಗೆ ಮಕ್ಕಳ ತಯಾರಿ ಅದರಲ್ಲೇನು ಬದಲಾವಣೆ ಅದ, ನೀವು ಏನು ಕಂಡು ಬಂದ್ರಿ? ಬದಲಾವಣೆ ಏನಿಲ್ಲ, ಪ್ರತಿ ವರ್ಷ ಏನೇನು ಇರಬೇಕು ಅದು ನಡೀತದೆ. ಅಂದರೆ ಮಕ್ಕಳ ಎಲ್ಲ ಗೋಡೆಗಳಿಗೆ ಸುಣ್ಣ ಬಣ್ಣ ಹಚ್ತಾರೆ, ಚಿತ್ರಗಳನ್ನ ಬಿಡಿಸ್ತಾರೆ, ಕಡ್ಡಿ ಚಿತ್ರಗಳನ್ನ, ಹಸಿ ಚಿತ್ರಗಳನ್ನ ಬಿಡಿಸ್ತಾರೆ. ಈ ವರ್ಷ ಹೋದ ವರ್ಷಕ್ಕಿಂತ ಸ್ವಲ್ಪ ಚಂದ ಚಿತ್ರ ಬಿಡಿಸ್ಯಾರ. ಮತ್ತು ಆರ್ಗನೈಸ್ ಆಗಿ ಎಲ್ಲರೂ ಕೂಡಿ ಕೆಲಸಗಳನ್ನ ಹಂಚಿಕೊಂಡು ಕೆಲಸ ಮಾಡ್ಲಿಕ್ಕತ್ತಾರ. ಒಬ್ರಿಗೊಬ್ಬರು ಆಸರೆ ಆಗೋದು ಕಾಣ್ಲಿಕ್ಕತ್ತದ. ಮಕ್ಕಳ ನಾಟಕಕ್ಕೆ ಬೇಕಾದ ರಂಗ ಪರಿಕರ, ರಂಗ ಸಜ್ಜಿಕೆಗಳಿಗೆ ಸಂಬಂಧಿಸಿದ್ದು ಮತ್ತು ಕಾಸ್ಟ್ಯೂಮ್ಗೆ ಬೇಕಾದ ಅದ್ರ ತಯಾರಿನ ಅವರ ಮಾಡ್ಲಿಕ್ಕತ್ತಾರ. ಮತ್ತು ಮೌಷಿ ಸಲಹೆ ಹಂಗೆ ನಾವು ಹೆಚ್ಚು ಪ್ಲಾಸ್ಟಿಕ್ ಈ ಸರಿ ಬಳಸ್ಲಿಕ್ಕೆ ಹತ್ತಿಲ್ಲ. ನಾನು ಕಳೆದ ವರ್ಷದ ಇದರೊಳಗೆ ಕಡಿಮೆ ಭಾಗವಹಿಸಿದ್ದೆ ಮತ್ತು ಕೊನೆಯ ಸಮಯಕ್ಕೆ ಬಂದಿದ್ದೆ. ಆವಾಗ ಸ್ವಲ್ಪ ತಾಂತ್ರಿಕವಾಗಿ ಭಾಳಷ್ಟು ನಮ್ಗೆ ಸವಾಲುಗಳಿದ್ದವು. ಈ ಸರಿ ನಾವು ಅದನ್ನು ಎಲ್ಲರೂ ಸೇರಿ ಈ ಮುಂಜಾಗ್ರತೆ ವಹಿಸಿ ಈಗಿಂದನೇ ಅದನ್ನು ತಯಾರು ಮಾಡ್ಕೊಳ್ತೀವಿ. ಮೈಕ್ ಸಿಸ್ಟಮ್ ತಯಾರು ಮಾಡ್ಕೊಳ್ಳೋದು, ಆಮೇಲೆ ಕರ್ಟನ್ಸ್ನ ಮೊದಲೇ ಹಾಕ್ಕೊಂಡು ಅದಕ್ಕೆ ತಾಲೀಮು ಮಾಡ್ಕೊಳ್ಳೋದು, ಅದೆಲ್ಲ ನಡಲಿಕ್ಕತ್ತದ. ಸೊ ಈ ವರ್ಷ ಮಕ್ಕಳ ಹಬ್ಬ ಹೋದ ವರ್ಷಕ್ಕಿಂತ ಇನ್ನೂ ಚೆಂದ ಆಗ್ತದೆ ಅಂತ ನನ್ನ ಧನ್ಯವಾದಗಳು. ಆದರೆ ಒಂದು ಸರಿ ಹೇಳೋದಕ್ಕೆ ನಮ್ಮ ಜೋಡಿ ಸಮಯ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅರ್ಜುನ್ ಗೋಠೆ. ನಾನು 9ನೇ ತರಗತಿಯೊಳಗೆ ಓದಾಕತ್ತೀನಿ. ಇವತ್ತು ನಾನು ಶಿಶುವಿಹಾರಕ್ಕೆ ನಾಟಕವನ್ನು ಕಲ್ಸಕ್ಕೆ ಬಂದಿದ್ದ ಶಿಲ್ಪಾ ಪಾಂಡೆ ಅವರಿಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತೀನಿ. ನಮ್ಮ ಶಾಲೆಯವ್ರು ನಿಮಗೆ ಕರೆದಾಗ ನಿಮಗೆ ಹೇಗೆ ಅನಿಸ್ತು? ಈಗ ಮೊದಲು ಅಂದ್ರೆ ನನ್ನ ಮಗಳು UKG ಇದ್ದಾಗೂ ನಾನು ಒಮ್ಮೆ ಅವ್ರಿಗೆ ನಾಟಕ ಮಾಡಿಸಿದ್ದೆ. ಆವಾಗ UKG ಅವ್ರಿಗೆ ನಾಟಕ ಮಾಡಿಸಿದ್ದೆ. ಮತ್ತು 8th ಸ್ಟ್ಯಾಂಡರ್ಡ್ದವ್ರಿಗೆ ಐಡೆಂಟಿಟಿ ಆಫ್ ಕೃಷ್ಣ ಅಂತಲೂ ನಾನು ನಾಟಕ ಮಾಡಿಸಿದ್ದೆ. ಸೊ ನನಗೆ ನಾಟಕ ಮಾಡಿಸಿ ಸ್ಕೂಲಿಗೆ ಅಭ್ಯಾಸ ಇತ್ತು. ಸೊ ವಾಪಸ್ ಕರೆದ ತಕ್ಷಣ ಮತ್ತೊಮ್ಮೆ ಚಾನ್ಸ್ ಅಂತ ಅನಿಸ್ತು. ನಮ್ಮ ಶಾಲೆ ವಾತಾವರಣ ನಿಮಗೆ ಹೇಗೆ ಅನಿಸ್ತು? ನಂಗೆ ನಿಮ್ಮ ಸ್ಕೂಲ್ ಮೊದಲಿಂದನೂ ಭಾಳ ಸೇರ್ತದೆ. ಪರಿಸರ, ಗ್ರೀನ್ರಿ, ಪ್ಲಸ್ ಹುಡುಗರು ಅಂದ್ರೆ ಮಸ್ತಾಗಿ ಆಟ ಆಡೋದು ನಂಗೆ ಮೊದಲಿಂದನೂ ಭಾರಿ ಸೇರ್ತದೆ. ಬರೀ ಮಾರ್ಕ್ಸ್ ಅಂಥೇಳಿ ಅಡ್ಡಾಡೋದಲ್ಲ, ಆಟಕ್ಕೂ ಪಾಠಕ್ಕೂ ಈಕ್ವಲ್ ಇಂಪಾರ್ಟೆನ್ಸ್ ಅದು. ಅದಕ್ಕೆ ನಂಗೆ ಭಾರಿ ಸೇರ್ತದೆ. ನಮ್ಮ ಶಾಲೆ ಮಕ್ಕಳು ನಿಮಗೆ ಹೇಗೆ ಒಪ್ಕೊಂಡ್ರೆ? ಒಂದು ಸ್ಪೆಷಾಲಿಟಿ ನಿಮ್ಮ ಶಾಲಿದಂದ್ರೆ ಮಕ್ಕಳೆಲ್ಲ ಭಾಳ ಓಪನ್ ಇರ್ತಾರೆ, ಎಲ್ಲರನ್ನೂ ಅಷ್ಟೇ ಪ್ರೀತಿಯಿಂದ ಒಪ್ಕೋತಾರೆ. ಸೊ ನಾ ಬಂದಾಗೂ ನನಗೆ ಅಷ್ಟೇ ಪ್ರೀತಿ ತೋರಿಸಿದ್ರೆ, ಆಮೇಲೆ ಸ್ವಲ್ಪ ಆಟ ಗೀಟ ಆಡ್ಸಿದ ಕೂಡಂತೂ ಇನ್ನೂ ಎಕ್ಸ್ಟ್ರಾ ಪ್ರೀತಿ ತೋರಿಸಿದ್ರೆ. ನಮ್ಮ ಶಾಲೆಯವ್ರ ಜೋಡಿ ನಿಮಗೆ ಕೆಲಸ ಮಾಡಿ ಹೇಗೆ ಅನ್ನಿಸ್ತು? ಸ್ಕೂಲ್ನವ್ರ ಜೊತೆ ಕೆಲಸ ಮಾಡಿ ಖರೆಗೂ ಖುಷಿ ಆಯ್ತು. ಇಲ್ಲೇ ಎಲ್ಲರೂ ಕೋಆಪ್ರೇಷನ್ ಭಾಳ ಅದ. ಮೌಷಿ ಅಂದ್ರಾಗಲಿ, ಆಮೇಲೆ ಮಕ್ಕಳಾಗಲಿ, ಅಂದ್ರೆ ಹೌದಪ್ಪ ಇದು LKG ಹುಡುಗರ ನಾಟಕ ಅಂಥೇಳಿ ದೊಡ್ಡವ್ರ ತಲೆ ಹಾಕ್ದೇ ಇರೋದಿಲ್ಲ, ಅವರು ಬಂದು ಹೆಲ್ಪ್ ಮಾಡ್ತಾರೆ. ಆಮೇಲೆ ಅಥವಾ ದೊಡ್ಡವ್ರದ್ದು ಅಂಥೇಳಿ ಸಣ್ಣವರು ಏನು ಸುಮ್ಮನೆ ಕೂತಿರಂಗಿಲ್ಲ, ತಮ್ಗೆ ಆದಷ್ಟು ಏನೋ ಒಂದು ಸಹಾಯ ಮಾಡ್ತಿರ್ತಾರೆ. ಹಂಗೆ ಅಂದ್ರೆ ಅವ್ರ ಕ್ಲಾಸ್ ಬೇರೆ, ನಮ್ಮ ಕ್ಲಾಸ್ ಬೇರೆ. ಯಾಕಂದ್ರೆ ಭಾಳ ಕಡೆ ನೋಡೇನಿ, ನಮ್ಮ ಡಿವಿಷನ್ ಬೇರೆ, ನಿಮ್ಮ ಡಿವಿಷನ್ ಬೇರೆ ಅಂತಲೂ ಜಗಾಡ್ತಿರ್ತಾರೆ ಹುಡುಗರು. ಇಲ್ಲಿ ಹಂಗಿಲ್ಲ, ಇದೆಲ್ಲ ಒಂದೇ ಪರಿವಾರ ಹಂಗದ. ಎಲ್ಲರಿಗೂ ಹೆಲ್ಪ್ ಮಾಡ್ಕೋತಾ ಇರ್ತಾರೆ. ಕೋಆರ್ಡಿನೇಷನ್ ಚಲೋ ಅದ. ಸೊ ಖರೆ ಭಾಳ ಖುಷಿ ಆಯ್ತು. ನೀವು ಮಕ್ಕಳನ್ನು ಹೇಗೆ ಪ್ರಶಂಸಿಸುವಿರಿ? ನಾ ಆಗಲೇ ಹೇಳ್ದಂಗೆ ಇಲ್ಲಿ ಮಕ್ಕಳದೊಳಗೆ ಕೋಆರ್ಡಿನೇಷನ್ ಭಾಳ ಚಲೋ ಅದ. ಆಮೇಲೆ ಭಾಳ ಓಪನ್ ಮೈಂಡೆಡ್ ಇದ್ದಾರೆ. ಅದಕ್ಕೆ ಎಲ್ಲರ ಜೊತೆ ಲಘುನೇ ಬೆರೀತಾರೆ. ಆಮೇಲೆ ಹೊಸದೇನಾದರೂ ಕಲಿಸಿದ್ರೆ ಕಲೀಲಿಕ್ಕೆ ಯಾವಾಗಲೂ ರೆಡಿ ಇರ್ತಾರೆ. ಅದು ನಂಗೆ ಭಾರಿ ಸೇರ್ತದೆ. ಯಾವಾಗಲೂ ಅದು ಇಂಪಾರ್ಟೆಂಟ್ ನನ್ನ ಪ್ರಕಾರ. ಕ್ಯೂರಿಯಾಸಿಟಿ, ಹೊಸದೇನೋ ಕಲಿಬೇಕಂಬೋದು. ಮಾರ್ಕ್ಸ್ ಬರ್ತಾವ ಹೋಗ್ತಾವ, ಅಥವಾ ಇದು ನನಗೆ ಎದಕ್ಕೆ ಇಂಪಾರ್ಟೆನ್ಸ್ ಅದಷ್ಟೇ ಅಲ್ಲ, ಎಲ್ಲರ ಜೊತೆ ಕೆಲಸ ಮಾಡೋಬೇಕಂಬೋ ಏನು ಭಾವನೆ ಅದಲ್ಲ, ಅದೆಲ್ಲ ಹುಡುಗರೊಳಗೆ ಅದ. ಸೊ ಭಾರಿ ಖುಷಿ ಆಗ್ತದೆ ಹುಡುಗರು ನೋಡಿದ್ರೆ. ನೀವು ನಮ್ಮ ಜೋಡಿ ಸಮಯವನ್ನು ಹಂಚ್ಕೊಂಡಿದ್ದಕ್ಕೆ ಭಾಳ ಧನ್ಯವಾದಗಳು. ಧನ್ಯವಾದಗಳು ಕೂಡ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಭಿಟವ್. ನಾವು 9ನೇ ತರಗತಿನಾಗ ಓದಾತೀನಿ. ಈಗ 4ನೇ ತರಗತಿಯವರಿಗೆ ಹೆಜ್ಜೆ ಕುಣಿತ ಕಲಿಸ್ತಿರುವಂಥ ಅಕ್ಬರ್ ಅಣ್ಣ ಅವರಿಗೆ ಒಂದಿಷ್ಟ ಪ್ರಶ್ನೆಗಳನ್ನು ಕೇಳ್ತೇನೆ. ನಿಮಗೆ ನಮ್ಮ ಶಾಲೆ ಹೇಗೆ ಪರಿಚಯ?
ಈ ಬಾಲ್ ಬಳಗ ಸ್ಕೂಲಲ್ಲಿ ಡಾಕ್ಟರ್ ಸಂಜೀವ್ ಕುಲಕರ್ಣಿ ಅಂತ ಇದ್ದಾರಲ್ಲ, ಅವ್ರ ಕಾಡು ತೋಟದಲ್ಲೇ ನಾವು ಇರೋದು. ಅವರಿಂದ ನಮಗೆ ಬಾಲ್ ಬಳಗ ಸ್ಕೂಲ್ ಪರಿಚಯ ಆಗಿರೋದು. ನಮ್ಮ ಶಾಲೆಯವರು ನಿಮಗೆ ಕರೆದಾಗ ನಿಮಗೆ ಹೇಗೆ ಅನಿಸಿತು? ಇದು ಒಳ್ಳೆಯ ಆಪರ್ಚುನಿಟಿ ನನಗೆ ಸಿಕ್ಕಿದ್ದು ಅಂತ ಅನಿಸಿತ್ತು. ಆದರೂ ಬಂದು ನೋಡಿದ್ರೆ ಹಬ್ಬ ಒಳ್ಳೆ ಸ್ಕೂಲಿಗೆ ಬಂದಿದ್ದೀನಿ ಅಂತ ಭಾಳ ಖುಷಿಯಾಗಿತ್ತು. ನಿಮಗೆ ನಮ್ಮ ಶಾಲೆಯ ವಾತಾವರಣ ಹೇಗೆ ಅನಿಸ್ತು? ನ್ಯಾಚುರಲ್ ಆಗಿದೆ. ಅಂದರೆ ಈಗ ಯಾವುದೇ ಪೊಲ್ಯೂಷನ್ ಇಲ್ಲ, ವಾತಾವರಣ ಇದೆಲ್ಲ ಕಾಡು ಮಧ್ಯೆ ಇರೋ ಸ್ಕೂಲು, ಚೆನ್ನಾಗಿರೋ ವಾತಾವರಣ ಸಿಗುತ್ತೆ, ಒಳ್ಳೆಯ ವಾತಾವರಣ ಸಿಗುತ್ತೆ, ಖುಷಿಯಾಗುತ್ತೆ. ಮಕ್ಕಳು ನಿಮ್ಮನ್ನು ಹೇಗೆ ಒಪ್ಪಿಕೊಂಡರು? ಮಕ್ಕಳು ನಮ್ಮ ಜೊತೆ, ನಾವು ಮಕ್ಕಳ ಜೊತೆ ಹೇಗಿರ್ತೀವಿ, ಮಕ್ಕಳ ಜೊತೆ ಮಕ್ಕಳಾಗಿದ್ದಾಗ ಮಾತ್ರ ಅವ್ರು ನಮಗೆ ಒಪ್ಕೊಳ್ಳೋಕೆ ಸಾಧ್ಯ ಆಗಿರುತ್ತೆ. ಹೀಗಾಗಿ ನಾವು ಮಕ್ಕಳಾಗೆ ನೋಡಿಕೊಂಡು, ನಾವು ಮಕ್ಕಳಂಗೆ ಇದ್ಕೊಂಡು ಇದು ಮಾಡಿದ್ರೆ ನಮ್ಮ ಒಪ್ಕೊತಾರೆ ಅಂತ ನಾವು ಅದರ ರಿಹರ್ಸಲ್ ಮಾಡ್ತಾ ಹೋದ್ವಿ. ಹಾಗೆ ಮಕ್ಕಳು ನಮ್ಮನ್ನ ಒಪ್ಕೊಂಡು. ಈ ಕೆಲಸ ಮಾಡಿ ನಿಮಗೆ ಹೇಗೆ ಅನಿಸ್ತು? ಮೊದಲು ಈ ಕೆಲಸ ಮಾಡೋಕೆ ಬಂದಾಗಿದ್ದ ಭಯ ಇತ್ತು. ಮಕ್ಕಳ ಜೊತೆ ಹೆಂಗೆ ಮಾಡಿಸೋದಪ್ಪ, ಮಕ್ಕಳ ಜೊತೆಗೆ ದೊಡ್ಡ ಮಕ್ಕಳಿಗೆ ಯಾವ್ದಾರು ಸಲೀಸಾಗಿ ಮಾಡಿಸ್ಬೋದು, ಇವ್ರನ್ನ ಹಿಡ್ಕೊಂಡು ಹಿಂಗೆ ಕೆಲಸ ಮಾಡಬೇಕು ಅಂತ. ಒಂದಿನ 2 ದಿನ ಹೋದಾದ್ಮೇಲೆ ಹಂಗೆ ಇಲ್ಲ, ಇವ್ರ ಜೊತೆ ಮಾಡಿದ್ರೆ ನನಗೂ ಖುಷಿ ಸಿಗುತ್ತೆ ಈ ಕೆಲಸದಲ್ಲಿ ಅಂತ ಅನಿಸ್ತು. ಖುಷಿ ಸಿಕ್ತು ಒಟ್ಟು ಈ ಕೆಲಸದಲ್ಲಿ. ಮಕ್ಕಳನ್ನು ನೀವು ಹೇಗೆ ಪ್ರಶಂಸಿಸುವಿರಿ? ಇಲ್ಲಿ ಮಕ್ಕಳು ಭಾಳ ಚೂಟಿಯಾಗಿರ್ತಾರೆ. ಅಂದರೆ ಬೇರೆ ಸ್ಕೂಲ್ ಥರ ಸಿಸ್ಟಮೆಟಿಕ್ ಅಂತಂದು ನೀಟಾಗಿ ಡ್ರೆಸ್ ಮಾಡ್ಕೊಂಡು ಬರೋದಾಗಲಿ, ಇದೇ ಸ್ಕೂಲ್ ಡ್ರೆಸ್ಸೇ ಹಾಕೊಂಬರೋದಾಗಲಿ ಆ ಥರ ಏನಿಲ್ಲ. ಇಲ್ಲಿ ಸ್ಕೂಲ್ ಮಕ್ಕಳದ್ದು ಹೆಂಗೆ ಅಂತಂದರೆ ನಾವು ಸ್ಕೂಲಲ್ಲಿ ಇದೀವೋ ಇಲ್ವೋ ಅನ್ನೋ ಥರನೇ ಬಂದಿರ್ತಾರೆ. ಅವರು ನಾವು ಹೇಗೆ ವರ್ಣಿಸ್ಬೇಕಂತಾನೆ ಪದಗಳು ಬರ್ತಾಯಿಲ್ಲ, ಅಷ್ಟು ಚೆನ್ನಾಗಿದ್ದಾರೆ. ಒಟ್ಟು ಮಕ್ಕಳಲ್ಲಿ ಇಲ್ಲಿ ಈ ಸ್ಕೂಲು ಏನೋ ಒಂದು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತ ನಾನು ಅವ್ರನ್ನ ಪ್ರಶಂಸಿಸ್ತೀನಿ. ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.